ಈಗ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ವಂಚಿಸಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವರನ್ನ ಅರೆಸ್ಟ್ ಮಾಡಲಾಗಿದೆ. ಚೆಕ್ ಬುಕ್ ಅನ್ನ ಕಳುವು ಮಾಡಿ 1,32,00,000 ರೂಪಾಯಿ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಕೇಸ್ ಸಂಬಂಧ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬುರಗಿ ಪಾಲಿಕೆ ಆಯುಕ್ತರ PA ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿರೋದು. ಆಯುಕ್ತ PA ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಬಂಧಿತರಿಂದ 30 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಪುರ ಪೊಲೀಸರಿಂದ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ರು. ಆ ಚೆಕ್ ಬುಕ್ ಇಂದ 1,32,00,000 ರೂಪಾಯಿ ಹಣವನ್ನ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ 5ರನ್ನು. ಈಗ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ವಂಚಿಸಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಚೆಕ್ ಬುಕ್ ಅನ್ನ ಕಳುವು ಮಾಡಿ 1,32,00,000 ರೂಪಾಯಿ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಕೇಸ್ ಸಂಬಂಧ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬುರಗಿ ಪಾಲಿಕೆ ಆಯುಕ್ತರ PA ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿರೋದು. ಆಯುಕ್ತ PA ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಬಂಧಿತರಿಂದ 30 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಪುರ ಪೊಲೀಸರಿಂದ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ರು. ಆ ಚೆಕ್ ಬುಕ್ ಇಂದ 1,32,00,000 ರೂಪಾಯಿ ಹಣವನ್ನ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ 5ರನ್ನು. ಈಗ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ವಂಚಿಸಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಚೆಕ್ ಬುಕ್ ಅನ್ನ ಕಳುವು ಮಾಡಿ 1,32,00,000 ರೂಪಾಯಿ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಕೇಸ್ ಸಂಬಂಧ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬುರಗಿ ಪಾಲಿಕೆ ಆಯುಕ್ತರ PA ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿರೋದು. ಆಯುಕ್ತ PA ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಬಂಧಿತರಿಂದ 30 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಪುರ ಪೊಲೀಸರಿಂದ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ರು. ಆ ಚೆಕ್ ಬುಕ್ ಇಂದ 1,32,00,000 ರೂಪಾಯಿ ಹಣವನ್ನ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ 5ರನ್ನು. ಈಗ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ವಂಚಿಸಿರುವಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಚೆಕ್ ಬುಕ್ ಅನ್ನ ಕಳುವು ಮಾಡಿ 1,32,00,000 ರೂಪಾಯಿ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಕೇಸ್ ಸಂಬಂಧ 5 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಕಲಬುರಗಿ ಪಾಲಿಕೆ ಆಯುಕ್ತರ PA ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿರೋದು. ಆಯುಕ್ತ PA ನಯೀಂ, ಅಕೌಂಟೆಂಟ್ ನಾಸೀರ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಬಂಧಿತರಿಂದ 30 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಪುರ ಪೊಲೀಸರಿಂದ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಆಯುಕ್ತರ ಚೆಕ್ ಬುಕ್ ಅನ್ನ ಕಳ್ಳತನ ಮಾಡಿ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ರು. ಆ ಚೆಕ್ ಬುಕ್ ಇಂದ 1,32,00,000 ರೂಪಾಯಿ ಹಣವನ್ನ ವಿಡ್ರಾ ಮಾಡಿಕೊಂಡಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ 5ರನ್ನು. ಮಾಡೋದು ಬೇಡ, ಸರ್ಕಾರ ಅಲ್ಲಾಡ್ತಾ ಇದೆ, ಕುರ್ಚಿ ಅಲ್ಲಾಡ್ತಾ ಇದೆ, ಈ ರೀತಿಯ ಚರ್ಚೆಯೇ ಬೇಡ ಅಂತ ಸಚಿವ HC ಮಹದೇವಪ್ಪ ಅವರು ಹೇಳಿದ್ದಿದೆ. ಇನ್ನು DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಘೋಷಣೆಗಳನ್ನು ಕೂಗ್ತಾ ಇರುವಾಗ DK ಶಿವಕುಮಾರ್ ನನಗೆ ಈ ರೀತಿಯ ಘೋಷಣೆ ಬೇಡ, ಬೆಂಬಲ ಬೇಡ, ಸ್ವಾಮೀಜಿಗಳು ಭವಿಷ್ಯ ನುಡಿಯೋದು ಬೇಡ ಅಂತ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯವಾದ ವಿಚಾರ, ರಿಪಬ್ಲಿಕ್ ನೆಟ್ವರ್ಕ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ, ಸಿದ್ದರಾಮಯ್ಯ ಅವರು ಕೇವಲ 9 ತಿಂಗಳು ಮಾತ್ರ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. 50-50 ಅನುಪಾತದ ಅಡಿಯಲ್ಲಿ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದೆ ಎನ್ನಲಾಗ್ತಾ ಇದೆ. ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು 9 ತಿಂಗಳು ಮಾತ್ರ CM ಆಗಿ ಮುಂದುವರಿತಾರೆ. ಅದಾದ ನಂತರ DK ಶಿವಕುಮಾರ್ ಅವರ ಪರ್ವ ಆರಂಭ ಆಗುತ್ತೆ ರಾಜ್ಯದಲ್ಲಿ. DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ದಿನಗಳು ದೂರ ಇಲ್ಲ. ಸದ್ಯಕ್ಕೆ ಈ ರೀತಿ 50-50 ಅನುಪಾತದ ಅಡಿಯಲ್ಲಿ
ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದೆಯಂತೆ, ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿದೆ ಅನ್ನುವಂತಹ ವಿಷಯವೂ ಕೂಡ ಗೊತ್ತಾಗ್ತಾ ಇದೆ. ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು ಇನ್ನ 9 ತಿಂಗಳು ಅಧಿಕಾರದಲ್ಲಿ ಮುಂದುವರಿತಾರೆ. DCM DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಖಚಿತ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಕೊಲೀಗ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ವಿಜಯ್ ಮತ್ತು ಸ್ಮಿತಾ ರಂಗನಾಥ್. ವಿಜಯ್, ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಏನಂತಂದ್ರೆ ಅಧಿಕಾರವನ್ನ ಬಿಟ್ಟು ಕೊಡಲೇಬೇಕು ಸಿದ್ದರಾಮಯ್ಯ ಅವರಿಗೆ ಅಂತ. ಸಿದ್ದರಾಮಯ್ಯ ರೆಡಿ ಆಗಿದ್ದಾರಾ? ಶ್ರೀಪಾದ್, ಮುಂಚಿನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂಥದ್ದು. 2.5 ವರ್ಷ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡೋ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಪ್ಪಂದ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಳದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ DK ಶಿವಕುಮಾರ್ ಕಳೆದ ಒಂದು ತಿಂಗಳ ಹಿಂದೆ ಅಧಿಕಾರ ಹಸ್ತಾಂತರ ಅಧಿಕಾರ ಸಂಬಂಧಪಟ್ಟ ಒಪ್ಪಂದ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಅದೇ ವಿಚಾರ ಅಧಿಕಾರ ಹಸ್ತಾಂತರ ವಿಚಾರವೇ ಕೂಡ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಒಂದು ಬಿಕ್ಕಟ್ಟಿಗೆ ಕಾರಣ ಆಗಿರುವಂಥದ್ದು. ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಬಣದ ನಡುವಿನ ಅಗ್ಗಜಗ್ಗಾಟಕ್ಕೆ ಕಾರಣ ಆಗಿರುವಂಥದ್ದು. ಅಂದ್ರೆ ಇದು ಒಂದು ರೀತಿಯಲ್ಲಿ ಯಾರು ಕೂಡ ಅಧಿಕೃತವಾಗಿ ಹೇಳಿಲ್ಲ ಅಂತಂದ್ರೂ ಕೂಡ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತು ಜೊತೆಗೆ ಈ ಬಿಕ್ಕಟ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಬಾರ್ದು ಅನ್ನುವಂಥದ್ದು ಒಂದು ಸಮಾಧಾನ ಮಾಡುವಂತೆ ಎತ್ತಾಗಿರುತ್ತದೆ. ಪ್ರಶ್ನೆ ಬಂದಿರುವಂಥದ್ದು ಅಧಿಕಾರ ಹಸ್ತಾಂತರ ಒಪ್ಪಂದ ಆಗಿರುವುದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಬಣದಿಂದ ಆ ಪ್ರಯತ್ನಕ್ಕೆ ಅವ್ರು ಏನಾದರೂ ಕೂಡ ಸಾಥ್ ಕೊಡ್ತಾರ? ನಿಜವಾಗ್ಲೂ ಕೂಡ ಅದು ಸಾಕಷ್ಟು ಕಷ್ಟ ಸಾಧ್ಯ ಆಗಿರುವಂಥದ್ದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಬಣದವ್ರು ಈಗಾಗಲೇ ಕೂಡ ರೊಚ್ಚಿಗೆದ್ದಿರುವಂಥದ್ದು ಮತ್ತು ಅಧಿಕಾರ ಹಸ್ತಾಂತರಕ್ಕಿಂತ ಮುಂಚೆ ಫೈನ್ ವಿಜಯ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸ್ಮಿತಾ, ಗಮನಿಸ್ತಾ ಇದ್ವಿ ಈಗ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ದೆಹಲಿಯಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಇವೆಲ್ಲವನ್ನೂ ಕೂಡ ನೋಡಿದರೆ ಈ ಹಿಂದೆ ಒಂದು 2-3 ದಿನಗಳ ಹಿಂದೆ ಅಷ್ಟೇ DK ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ನಮ್ಮ ಕರ್ಮ ನಮ್ಮದ್ದು, ಫಲಾಫಲ ಭಗವಂತನಿಗೆ ಬಿಡೋದು ಅಂತ ಹೇಳಿ. ಆ ಫಲ ಹತ್ತಿರವಾಗ್ತಾ ಇದೆಯಾ? DK ಶಿವಕುಮಾರ್ ತಾಳ್ಮೆ ಫಲ ನೀಡ್ತಾ ಇದೆಯಾ, ಹೇಗೆ? ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ನಾವು ಒಂದು 3 ಅಂಶಗಳ ಕಡೆ ಗಮನ ಕೊಡಬೇಕು. ಒಂದು, ಈಗ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳು, ಈ ಕುರ್ಚಿ ಕಲಹ ಅನ್ನೋದು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಹೈಕಮಾಂಡ್ ನಾಯಕರಿಗೆ ಹೇಗಾದರೂ ಮಾಡಿ ಶತಾಯ ಗತಾಯ ತಕ್ಷಣ ಕಿದುಕೊಂಡು ಫುಲ್ ಸ್ಟಾಪ್ ಹಾಕೋದು ಅನಿವಾರ್ಯ. ಹೀಗಾಗಿ ಏನಾದರೂ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಪವರ್ ಶೇರಿಂಗ್ ಅನ್ನೋ ಸದ್ಯಕ್ಕೆ ತಾತ್ಕಾಲಿಕ ಮುಲಾಮನ್ನು ಹಚ್ಚೋ ಪ್ರಯತ್ನವಾಗಿ ಅನೌನ್ಸ್ಮೆಂಟ್ ಅಂದರೆ ಅನ್ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗ್ತಾ ಇದೆಯಾ? ಮೊದಲ ಅನುಮಾನ. ಎರಡನೆಯದು, ಈ 50-50 ಫಾರ್ಮುಲಾದಲ್ಲಿ ಅಧಿಕಾರ